ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್. ದೇಶಾದ್ಯಂತ ಇಂಡಿಗೋ ಸಂಸ್ಥೆಯ 400 ವಿಮಾನಗಳ ಸಂಚಾರ ರದ್ದಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 150ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್. ಯಾಕೆ ಅಂತಂದ್ರೆ ಈಗಾಗಲೇ ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ 150ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ಇಂಡಿಗೋ ವಿಮಾನದ ಅವ್ಯವಸ್ಥೆ. ಮೈಕ್ರೋಸಾಫ್ಟ್ ವಿಂಡೋಸ್ ನಲ್ಲೂ ಕೂಡ ತಾಂತ್ರಿಕ ಸಮಸ್ಯೆಯಿಂದ ವ್ಯತ್ಯಯ ಕಂಡು ಬರ್ತಾ ಇದೆ. ವಿಮಾನ ವ್ಯತ್ಯಯಕ್ಕೆ ಹಲವು ಕಾರಣಗಳನ್ನ ನೀಡ್ತಾ ಇದೆ ಇಂಡಿಗೋ ಸಂಸ್ಥೆ. ನಾಗರಿಕ ವಿಮಾನಯಾನ ಇಲಾಖೆಯಿಂದಲೂ ಕೂಡ ಇಂಡಿಗೋ ಸಂಸ್ಥೆಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ. ತನಿಖೆ ಆದೇಶ ಮಾಡಿದೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ. ವಿಳಂಬ ಮತ್ತು ರದ್ದತಿಗಳ ಕಾರಣ ವಿವರಣೆ ಕೊಡಿ ಅಂತ ಇಂಡಿಗೋಗೆ ಡಿಜಿಸಿಎ ಸೂಚನೆ ಕೂಡ ಕೊಟ್ಟಿದೆ. ಆದ್ರೆ ಇಂಡಿಗೋ ವಿಮಾನಗಳ ರದ್ದತಿಗೆ ಕಾರಣಗಳನ್ನ ಹೇಳ್ತಾ ಇರೋದು ಡಿಜಿಸಿಎ ಇಂದ ಪೈಲಟ್ ಮತ್ತು ಕ್ಯಾಬಿನ್ ಸಿಬ್ಬಂದಿಗೆ ಹೊಸ ನಿಯಮ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಇಂಡಿಗೋದಲ್ಲಿ ಪೈಲಟ್ ಮತ್ತು ಕ್ಯಾಬಿನ್ ಸಿಬ್ಬಂದಿ ಕೊರತೆ ಇದೆ. ಏರ್ಬಸ್ಗಳ ವಿಮಾನಗಳ ಸಾಫ್ಟ್ವೇರ್ ಅಪ್ಡೇಟ್ ಸಮಸ್ಯೆ ಎದುರಾಗಿದೆ. ಏರ್ಬಸ್ ಸಾಫ್ಟ್ವೇರ್ ಅಪ್ಡೇಟ್ ಸಮಸ್ಯೆ ಇರೋದ್ರಿಂದ ಅಷ್ಟೇ ಅಲ್ಲ, ಹವಾಮಾನ ವೈಪರೀತ್ಯ ಕೂಡ ವಿಮಾನಗಳ ಸಂಚಾರದಲ್ಲಿ ಸಾಕಷ್ಟು ಅಡೆತಡೆ ಉಂಟಾಗ್ತಾ ಇದ್ದು ವಿಳಂಬವಾಗ್ತಾ ಇದೆ. ನಿನ್ನೆ ಕೇವಲ 35% ವಿಮಾನಗಳು ಸೂಕ್ತ ಸಮಯದಲ್ಲಿ ಸಂಚಾರ ಮಾಡಿವೆ. ಹಾಗಾಗಿ ಇಂಡಿಗೋ ಸಂಸ್ಥೆಯ ಈ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಕೂಡ ಸಿಕ್ಕಾಪಟ್ಟೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಜಿಸಿಎ ಕೂಡ ವಾರ್ನ್ ಮಾಡಿದೆ, ಸಮನ್ಸ್ ಜಾರಿ ಮಾಡಿದೆ. ಆ ಮೂಲಕ ಈ ವಿಮಾನ ಸಂಸ್ಥೆಗಳು ಯಾವಾಗ ಏನೇನು ಮಾಡ್ತಾವೋ ಹೇಳೋಕ್ಕಾಗೋದಿಲ್ಲ. ಪಾಪ ಎಷ್ಟೊಂದು ಜನಕ್ಕೆ ಎಷ್ಟು ಅರ್ಜೆನ್ಸಿ ಇರುತ್ತೆ, ಅಥವಾ ಭಾಳಷ್ಟು ಪ್ರೀಪ್ಲ್ಯಾಂಡ್ ಕಾರ್ಯಕ್ರಮಗಳು ಇರಬಹುದು, ಅಥವಾ ಯಾರಿಗೋ ಹುಷಾರಿಲ್ಲದೆ ಇರಬಹುದು, ಯಾವುದಾದ್ರೂ ತುಂಬ ಗಂಭೀರವಾದಂತಹ ಸಮಸ್ಯೆಗಳಿಂದಾಗಿ ಅವರು ಬೇರೆ ದೇಶಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಆನ್ ಟೈಮ್ ಹೋಗಬೇಕಾಗಿ ಬಂದಿರಬಹುದು. ಹೀಗೆ ಇದ್ದಕ್ಕಿದ್ದಂತೆ ಅವ್ಯವಸ್ಥೆಯಿಂದಾಗಿ ಫ್ಲೈಟ್ಗಳು ರದ್ದಾಗೋದು, ಸಮಯಗಳಲ್ಲಿ ವ್ಯತ್ಯಯ ಆಗೋದು, ಯಾವಾಗಲೂ ಒಂದು ದಿನ ಅಥವಾ ಒಂದು ಸಮಯ ಓಕೆ, ಬಟ್ 400 ಫ್ಲೈಟ್ಗಳು ವಿಳಂಬ ಆಗೋದು, ರದ್ದಾಗೋದು, ಇದು ನಿಜಕ್ಕೂ ಇದೊಂದು ಡಿಸಾಸ್ಟರ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ನಾವು ರಾತ್ರಿ 9 ರಾತ್ರಿ 7 ಗಂಟೆ ನಾವಿಲ್ಲಿ ಬಂದಿದ್ದು. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ. 9:20 ನಮ್ಗೆ ಇದ್ದಂಥ ಫ್ಲೈಟ್ ಭುವನೇಶ್ವರಿಗೆ. ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ. 1 ಅವರ್ 2 ಅವರ್ ಅಂತ ಕಾಲ ಕರ್ಕೊಂಡು ಹೋಗ್ತಾನೆ. ವಸತಿ ವಯಸ್ಸಾದ್ರು ವಯೋವೃದ್ಧರು ತುಂಬಾ ಜನ ಆಗಿದ್ದಾರೆ. ಒಬ್ಬರಿಗೂ ಕೂಡ ಇಲ್ಲ. ವರ್ಷಾಗಿದೆ. 24 ಗಂಟೆ ವ್ಯಾಲಿಡ್ ರೀಸನ್ ಕೂಡ ಕೊಡ್ತಾ ಇಲ್ಲ. ಏನಕ್ಕಾಗಿದೆ, ಯಾಕೆ ಆಗ್ತಾ ಇದೆ ಅಂತ. ಲಗೇಜ್ ಇಂಪೌಂಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಲಗೇಜ್ ಇಲ್ಲ. ಹೌದು, ಈ ರೀತಿ ವಯಸ್ಸಾದಂತವ್ರು ಇದ್ದಾರೆ. ಅವ್ರಿಗೆ ಏನ್ ಕೊಡಬೇಕು ಕೂಡ ಇಲ್ಲ. ಮತ್ತೆ ವ್ಯಾಲಿಡ್ ರೀಸನ್ ಕೊಡ್ತಾರೆ. ನೋಡ್ತಾ ಇದ್ದೀರಾ ಯಾವ ರೀತಿ ದೊಡ್ಡ ಕೈ ಮೀರ್ತಾ ಇದೆ ಅಂತ ಹೇಳಿ. ರಾತ್ರಿ 9 ಗಂಟೆಯಿಂದ ನಾವು ಇದೇ ರೀತಿ ಇಲ್ಲೇ ಮೋಸ ಪಡ್ತಾ ಇದೀವಿ. ವಯೋವೃದ್ಧರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ. ಭುವನೇಶ್ವರ ರಾತ್ರಿ 9 ಗಂಟೆಗೆ ಇದ್ದಿದ್ದು, ಅದೀಗ ಬೆಳಿಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯ ಸರಿಯಾದಂತ ನಿರ್ಧಾರ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಏನಕ್ಕಾಗಿದೆ ಕೂಡ ಹೇಳ್ತಾ ಇಲ್ಲ. ಅವ್ರಿಗೆ ತುಂಬಾ ಜನಕ್ಕೆ ಕಷ್ಟ ಆಗಿದೆ. ಇದು ನೋಡ್ತಾ ಇದ್ದೀವಿ, ವಯೋವೃದ್ಧರು ಎಲ್ಲ ಇದ್ದಾರೆ. ತುಂಬಾ ಕಾರಣ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಬೇರೆ ರೀಸನ್ ಕೂಡ ಕೊಡ್ತಾರೆ ಯಾವ ರೀತಿ ನಾವು ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಅಂತ.